ವಿಗೆ ಅದು ನಡು ರೋಡು ಹಾಡ ಹಗಲೆ ಕುಲ್ಲಂ ಕುಲ್ಲ ಬೈಕ್ ಟ್ಯಾಂಕ್ ಮೇಲೆ ಯುವತಿಯನ್ನ ಕೂರಿಸಿಕೊಂಡು ರೈಡ್ ಮಾಡಿದಾನೆ ಅವನು. ರೋಮಿಯೋ ಜೂಲಿಯಟ್ ತರ ಅನ್ಕೊಂಡ್ಬಿಟ್ಟಿದಾರೆಲ್ಲ. ಯಲಹಂಕ ಸಂಚಾರಿ ಠಾಣಾ ವ್ಯಾಪ್ತಿಯಲ್ಲಿ ಜಾಲಿ ರೈಡ್ ಮಾಡಿದಾನೆ. ರೇವಾ ಕಾಲೇಜು ಕ್ಯಾಂಪಸ್ ರಸ್ತೆಯಲ್ಲಿ ಪ್ರೇಮಿಗಳ ಹುಚ್ಚಾಟ ಇದೆ, ಶೋಕಿ ಇದು. ನೀವು ಬೇರೆ ಜಾಗದಲ್ಲಿ ಮಾಡ್ಕೊಳ್ಳಿ, ಏನೇ ಮಾಡ್ಕೊಳ್ಳೋದಿದ್ರು, ಅಥವಾ ಮನೇಲಿ ಮಾಡ್ಕೊಳ್ಳಿ. ನಡು ರಸ್ತೆಯಲ್ಲಿ ಯಾರು ತಲೆ ಎತ್ಕೊಂಡು ಓಡಾಡಬಾರ್ದ? ನಿಮ್ಮ ಅಪ್ಪ ಅಮ್ಮ ಇದನ್ನೇ ಕಲಿಸಿದ್ದ? ಇವರೆಲ್ಲ ಮೂರು ಬಿಟ್ಟವರು ಅಂತ ಅನಿಸ್ತಾ ಇದೆ. ನೋಡಿ, ಟ್ಯಾಂಕರ್ ಮೇಲೆ ಕೂರಿಸ್ಕೊಂಡಿದ್ದಾನೆ ಲವ್ವರ್ನ, ಅಲ್ಲೇ ರೊಮ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದೇನಾ ಸಂಸ್ಕೃತಿ? ಇದೇನಾ ಸಭ್ಯತೆ? ನೋಡಿ, ನಮ್ಮಲ್ಲೆಲ್ಲ ನಡೀತಾ ಇದೆ ಇಂಥ ಘಟನೆಗಳು. ನಾವು ನೋಡಿಕೊಂಡು ತಲೆ ತಗ್ಗಿಸ್ಬೇಕು. ಅಂದರೆ ಅಲ್ಲಿ ಹೋಗುವಂಥವ್ರು ಸಾರ್ವಜನಿಕರು ನೋಡಿ, ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಹೆಲ್ಮೆಟ್ ಇಲ್ಲ, ಇಬ್ಬರಿಗೆ ಹೆಲ್ಮೆಟ್ ಇಲ್ಲ. ಅಲ್ರಿ, ನೀವು ಬೈಕ್ ತಗೊಂಡಿದ್ದು ಯಾಕೆ? ಬೈಕಲ್ಲಿ ಹೋಗೋದು ಯಾಕೆ? ರೊಮ್ಯಾನ್ಸ್ ಮಾಡ್ಲಿಕ್ಕ ನಡು ರೋಡಲ್ಲಿ ಹೋಗೋದು? ಇವ್ರನ್ನ ಹೆತ್ತವರು ಎಂಥವರು ಗೊತ್ತಿಲ್ಲ ನಮಗೆ. ಇವ್ರು ಎಲ್ಲಿವರು, ಯಾರು? ನೋಡಿ, ವಿಡಿಯೋದಲ್ಲಿ ಭಾಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಹುಡುಗಿನೇ ಅವಳು, ಇವನು ಹುಡುಗಾನೇ. ಅವ್ರದ್ದೇನೇ ಇರ್ಬೋದು, ರೀಲ್ಸ್ ಶೋಕಿನೋ ಅಥವಾ ಲೈಕ್ಸು ಕಮೆಂಟ್ ಜಾಸ್ತಿ ಬರಲಿ ಅಂತಾನೋ ಗೊತ್ತಿಲ್ಲ ನಮಗೆ. ನಡು ರೋಡಲ್ಲಿ ಯಾಕಪ್ಪ ನೀನು ಮನೇಲಿ ಹೋಗಿ ಮಾಡ್ಕೋ ಅಥವಾ ಬೇರೆ ಕಡೆ ಹೋಗಿ ಮಾಡ್ಕೋ, ಇದೇ ರೀತಿ. ನೀನು ಯಾರು ಕೇಳಲ್ಲ ಇಲ್ಲಿ. ಅಲ್ಲಿ ಸಾರ್ವಜನಿಕರಿಗೆ ತೊಂದರೆ ಮಾಡೋದು, ನಾಗರಿಕರು ತಲೆ ಇಟ್ಕೊಂಡು ಓಡಾಡಬಾರ್ದಾ? ನಿಮಗಿಲ್ಲ ಇಬ್ಬರಿಗೂ, ಮೂರು ಬಿಟ್ಟು ನಿಂತವ್ರು ನೀವು, ಲಜ್ಜೆಗೆಟ್ಟವರು. ಹೆಣ್ಮಕ್ಳೆಲ್ಲ ಓಡಾಡಬಾರ್ದಾ? ಏನು ಬಿಟ್ಟಿ ಶೋನಾ ಅದು? ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ.